ಕಸ್ತೂರಿ ಅಲ್ಲ ಕಡೆ ಈ ಊರಲ್ಲಿ ಇವಳು ಬಿಟ್ರೆ ನಿನ್ಗೆ ಯಾರು ಹೂ ಕೊಡೋರೇ ಇಲ್ವಾ? ಎಲ್ ಬೇಕಾದ್ರೂ ಹೂ ಸಿಗುತ್ತೆ ಶಾಂತಿ, ಆದ್ರೆ ಮೀನಾ ಹತ್ರ ಫ್ರೆಶ್ ಹೂ ಸಿಗುತ್ತೆ. ಬಿಟ್ರೆ ಇವಳಿಗೆ ಹೂ ಮಾರೋದ್ರಲ್ಲಿ ಅವಾರ್ಡೇ ಕೊಟ್ಬಿಡ್ತೀಯ ಅನ್ಸುತ್ತೆ ನೀನ್. ಹೋಗಿ ಕೆಲ್ಸ ನೋಡ್ಕೊ, ಹೋಗಿ ಡಿಸ್ಟರ್ಬ್ ಮಾಡ್ಬೇಡ, ಬ್ಯುಸಿ ಆಗಿದ್ದೀನಿ ನಾನು. ಆಂಟಿ ಹೂ ಎಲ್ಲ ಇಟ್ಟಿದ್ದೀನಿ, ನೀವು ಪೂಜೆ ಮಾಡ್ಕೊಬಹುದು. ಸರಿ ಆಂಟಿ, ನಾನಿನ್ ಹೊರಡ್ತೀನಿ. ಮೀನಾ ಇರು, ದುಡ್ಡು ಕೊಡ್ತೀನಿ. ಅಯ್ಯೋ ಪರವಾಗಿಲ್ಲ ಆಂಟಿ. ಆಹಾ, ಇಲ್ಲಿ ಬೇಡ ಬೇಡ ಅನ್ನೋದು ದಾರಿ ಹೋಗ್ತಾ ಹಂಗೆ ಕಿತ್ಕೊಂಡು ಓಡೋಗ್ಬಿಡೋದು. ಶಾಂತಿ, ಎಲ್ರ ಮುಂದೆ ಏನು ಅಂತ ಮಾತಾಡ್ತಿದೀಯೇ? ಸುಮ್ನಿರೆ ಮೀನಾ, ನೀನ್ ಕಷ್ಟಪಟ್ಟು ದುಡಿತೀಯ, ನಿನ್ ಕಷ್ಟಕ್ಕೆ ದುಡ್ಡು ತಗೊಂಡೋಗು. ಇರಮ್ಮ, ಬರ್ತೀನಿ. ಬೇಡ, ನನ್ ಕಷ್ಟಕ್ಕೆ ಕೊನೆನೇ ಇಲ್ಲ ಅನ್ಸುತ್ತೆ. ಸರಿ, ನಾನು ಇನ್ನು ಹೊರಡ್ತೀವಿ ಆಂಟಿ. ಏನು ಇಷ್ಟು ಜೋರ ಗುಡುಕ್ತಾ ಇದೆ? ಮೀನಾ, ನೀನ್ ಸ್ಕೂಟರ್ ಮೇಲೆ ಬಂದಿದ್ಯಾ? ಈ ಮನೆಯಲ್ಲಿ ಹೆಂಗ್ ಹೋಗ್ತೀಯಮ್ಮ? ಇರು, ಆಮೇಲೆ ಹೋಗುವಂತೆ. ಶಾಂತಿ, ಬಟ್ಟೆ ಬೇರೆ ಮೇಲೆ ಒಣ ಹಾಕಿದೀನಿ ನಾನು. ಆಂಟಿ, ನಾನು ಹೋಗಿ ತಗೊಂಡ್ ಬರ್ತೀನಿ. ಇದೆ ಬೇಡಮ್ಮ, ನಾನ್ ತರ್ತೀನಿ. ಪರವಾಗಿಲ್ಲ ಆಂಟಿ, ನಾನು ಹೋಗಿ ತಗೊಂಡ್ ಬರ್ತೀನಿ. ಬಟ್ಟನೆಲ್ಲ ನೀಟಾಗಿ ಮಡ್ಚಿಡು, ಸುಮ್ನೆ ಹೋಗ್ಬಿಡ್ಬೇಡ ಹಂಗೆ. ಹೋಗ್. ಸರಿ. ಏನೇ ಶಾಂತಿ, ನೀನು ಯಾಕೆ ನಮ್ಮನೆ ಕೆಲಸ ಮಾಡ್ಬೇಕು? ಒಂದ್ ಬಟ್ಟೆ ಮಡ್ಚ್ಬಿಟ್ರೆ ಏನು 2 ಗ್ರಾಮ್ ಕಡಿಮೆ ಆಗ್ಬಿಡ್ತಾಳ ಅವಳು. ಏನೂ ಇಲ್ಲ, ಸುಮ್ಮನೆ ಇರ್ಕೊ. ಇನ್ನು ಮುಂದೆ ನಿನ್ ಮನೇಲಿ ಏನೇ ಕೆಲ್ಸ ಇದ್ರು ಹೇಳು, ನಾನ್ ಆರ್ಡರ್ ಹಾಕ್ತೀನಿ, ಬಂದು ಮಾಡ್ಬಿಟ್ಟು ಹೋಗ್ತಾಳೆ, ಗೊತ್ತಾಯ್ತಾ? ಅದೆಲ್ಲ ಏನ್ ಬೇಕಾಗಿಲ್ಲ. ಯಾಕೆ ನಿಂತಿದ್ಯಾ? ಪೂಜೆ ಮಾಡ್ಬೇಕು ಅಂದೆಲ್ಲ, ಹೋಗಿ ಪೂಜೆ ಮಾಡು. ಮಾಡು. ಲಾಸ್ಟ್ ಬಿಟ್ಟು ಕರೆಕ್ಟ್ ಆಗಿ ಮಾಡಿ. ಇವನ್ನ ನೋಡಿ, ಇಲ್ಲ ಫಾಲೋ ಮಾಡಿ. ಯಾರು ನೀವು? ನಾನು ನಮ್ಮಮ್ಮ ಮಾಸ್ಟರ್. ಓ ಹೌದಾ? ಮಕ್ಳ, ನೀವೆಲ್ಲ ಒಂದ್ 10 ನಿಮಿಷ ರೆಸ್ಟ್ ಮಾಡಿ. ಹೋಗಿ ಹೋಗಿ. ಬನ್ನಿ ಒಳಗ್ ಬನ್ನಿ, ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಹಾ, ನಮಸ್ಕಾರ ಮೇಡಮ್. ನಮ್ ರತಿ ಹೇಗ್ ಡ್ಯಾನ್ಸ್ ಮಾಡ್ತಾಳೆ? ಸೂಪರ್ ಆಗಿ ಮಾಡ್ತಾಳೆ ಆಂಟಿ. ನೀನ್ ಯಾರಪ್ಪ? ನನ್ನ ಹೆಸರು ಮದನ್ ಅಂತ ಆಂಟಿ. ಇಲ್ಲೇ ರತಿ ಜೊತೆ ಡ್ಯಾನ್ಸ್ ಕಲಿತಾ ಇದ್ದೀನಿ. ಮದನ್, ನೀನ್ ಹೊರಗಡೆ ಹೋಗಪ್ಪ. ಸರಿ ಮೇಡಮ್. ನಿಮ್ ರತಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ಇನ್ನೊಂದ್ ಸ್ವಲ್ಪ ದಿನದಲ್ಲೇ ಅರಂಗೇಟ್ರ ಮಾಡಿಸ್ಬಿಡ್ಬೋದು. ನಾನು ಚಿಕ್ಕ ವಯಸ್ಸಲ್ಲಿ ನಾಟ್ಯ ಕಲ್ತೆ, ಆದ್ರೆ ಏನು ಸಾಧಿಸಕ್ಕೆ ಆಗಿಲ್ಲ. ಆದ್ರೆ ಈಗ ನನ್ ಎಲ್ಲಾ ಕನಸುಗಳನ್ನು ರತಿ ಪೂರೈಸ್ತಾಳೆ ಅನ್ನೋ ನಂಬಿಕೆ ಇದೆ ನನಗೆ. ತುಂಬಾ ಸಂತೋಷ ಮೇಡಮ್. ನಿಮ್ಮ ಆಶೀರ್ವಾದ ಒಂದಿದ್ರೆ ತುಂಬಾ ಚೆನ್ನಾಗಿ ಮುಂದೆ ಬರ್ತಾಳೆ. ನಮ್ ರತಿ ನಿಮ್ ಹತ್ರ ಸೀರೆ ವ್ಯಾಪಾರ ಮಾಡ್ತೀನಿ ಅಂತ ಹೇಳಿದಾಗ ಕೆಲವು ಸೀರೆಗಳನ್ನ ತಗೊಂಡ್ ಬನ್ನಿ ಅಂತ ಹೇಳಿದ್ರಂತೆ, ಅದಕ್ಕೆ ಬಂದೆ. ನಾನ್ ಹೇಳಿದ್ದೆ, ತೋರ್ಸಿ. ನಿಮ್ಗೋಸ್ಕರ ಅಂತಾನೆ ಒಳ್ಳೊಳ್ಳೆ ಸೀರೆಗಳನ್ನ ತಗೊಂಡ್ ಬಂದಿದ್ದೀನಿ ಮೇಡಮ್. ನೋಡಿ, ಇಲ್ಲಿ ನೋಡಿ, ಕುಡಿ. ಆಹಾ, ಈ ಬಣ್ಣ ಆಕ್ಚುಲಿ ತುಂಬಾ ಡಲ್ ಆಗಿದೆ ಅಂತಾರೆ, ಆದ್ರೆ ನಿಮ್ ಮೈ ಮೇಲೆ ಹಾಕೊಂಡಿದ ತಕ್ಷಣ ಏನ್ ಕಳೆ ಬಂದ್ಬಿಡ್ತು ನೋಡಿ. ಚೆನ್ನಾಗಿದೆ. ಇವ್ಳು ಯಾರೋ ಒಳ್ಳೆ ಮಾಟಗಾತಿ ಅನ್ಸುತ್ತೆ. ತಂದಿರೋ ಸೀರೆನೆಲ್ಲ ಶಾಂತಿ ತಲೆ ಕಟ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡೇ ಬಂದಿರೋ ಆಗಿದೆ. ಈ 3 ಸೀರೆನೂ ಇರ್ಲಿ. ಹೌದು, ಇದಕ್ ರೇಟ್ ಎಷ್ಟು? ನಿಮ್ ರೇಂಜ್ಗೆ ಇದೆಲ್ಲ ಒಂದ್ ರೇಟೇ ಅಲ್ಲ ಮೇಡಮ್. 35,000ದಿಂದ 45,000 ಅಷ್ಟೇ. 45,000 ರೂಪಾಯ? ನಿಮ್ಗೆಲ್ಲ ಇದೊಂದು ದೊಡ್ಡ ವಿಷಯನ ಮೇಡಮ್. ಕಸ್ತೂರಿ ಮೇಡಮ್, ನಿಮ್ಗೊಂದ್ ಸೀರೆ ನೋಡಿ. ಬೇಡ, ಆಲ್ರೆಡಿ ನನ್ನ ಹತ್ರ ತುಂಬಾ ಸೀರೆಗಳಿವೆ. ನಮ್ ಶಾಂತಿ ಇದ್ರಲ್ಲೇ ನನಗೆ ಅಂತ ಒಂದ್ ಸೀರೆ ತಗೊಂಡಿರೋದು ಅಲ್ವೇನೆ ಶಾಂತಿ? ಹೋಗಿ ದುಡ್ಡು ತಗೊಂಬ, ಇದೆಲ್ಲ ಇಟ್ಕೊಳ್ಳಿ. ಬಟ್ಟೆ ಎಲ್ಲ ಮರ್ಚಿಟ್ಟಿದ್ದೀನಿ. ಮೀನಾ, ನೀನು ಒಂದ್ ಸೀರೆ ನೋಡು. ಕಸ್ತೂರಿ, ಇದೆಲ್ಲ ಕೈಲಿ ತಗೊಳಕಾಗುತ್ತೇನೆ? ನೀನು ಸುಮ್ನೆ ಏನೇನೋ ಹೇಳ್ತೀಯ. ಹೊರಡು, ಮನೆಗೋಡು. ಮನುಷ್ಯರಿಗೆ ಬೆಲೆ ಸಿಗೋದು ತಾನು ಹುಟ್ಟಿರೋ ಬಟ್ಟೆಯಿಂದ ಅಲ್ಲ ಆಂಟಿ, ವ್ಯಕ್ತಿತ್ವದಿಂದ. ಟೈಮ್ ಆಯ್ತು, ಹೊರಡ್ತೀನಿ. ಸರಿ ನಮ್ಮ ನೋಡ್ದೇನೆ ಅವಳ ಬಾಯ್ನ? ನೀನ್ ಸುಮ್ನಿದ್ರೆ ಅವಳ್ಯಾಕೆ ಹೇಗ್ ಮಾತಾಡ್ತಾ ಇದ್ಲು? ಅವಳಿಗೆ ಸಪೋರ್ಟ್ ಮಾಡ್ಕೊಂಡಿರೋ. ಹೋಗ್ ದುಡ್ಡು ತಗೊಂಬಾರೆ. ಮಾತಾಡ್ತಾಳೆ ಇಲ್ಲಿ ಸುಮ್ನೆ. ಹಾಗಾಗಿ ನಡೀತಾ ಇರುತ್ತೆ. ನನ್ ಬೆಸ್ಟ್ ಫ್ರೆಂಡ್ ಅವಳು, ಅದಕ್ಕೆ ಹಂಗೆಲ್ಲ ಮಾತಾಡೋದು. ನಾನ್ ಇಷ್ಟೊಂದು ಸ್ಟ್ರಿಕ್ಟ್ ಆಗಿಲ್ಲ ಅಂದ್ರೆ ಈ ತರದೊಂದ್ ದೊಡ್ಡ ಸಂಸ್ಥೆ ಓಪನ್ ಮಾಡಕ್ ಆಗ್ತಿತ್ತೆ. ಚೆನ್ನಾಗಿದೆ ಸೀರೆ, ಚೆನ್ನಾಗಿದೆ. ಡಿಸ್ಕೌಂಟ್ ಏನು ಕೊಡಲ್ಲ? ಇಲ್ಲ ದುಡ್ಡು ಕಾಣಿಸ್ಲಿಲ್ವಲ್ಲಪ್ಪ. ಇಲ್ಲೇ ದುಡ್ಡು ಇಟ್ಟಿದ್ನಲ್ಲಪ್ಪ ನಾನು. ದೇವ್ರೆ, ಕಸ್ತೂರಿ ಬೇಗ ತಗೊಂಬಾರೆ, ಇವ್ರು ವೇಟ್ ಮಾಡ್ತಿದಾರೆ ಪಾಪ. ಶಾಂತಿ, ಸ್ವಲ್ಪ ಇಲ್ಲಿ ಬರ್ತೀಯಾ? ಒಂದೇ ನಿಮಿಷ, ಬಂದೆ. ಏನೇ ಅವ್ರು ವೇಟ್ ಮಾಡ್ತಿದಾರಲ್ಲಿ. ಶಾಂತಿ, ದುಡ್ಡು ಕಾಣಿಸ್ತಿಲ್ಲ ಕಣೆ. ದುಡ್ಡು ಕೊಡಿಸ್ತಿಲ್ಲ. ಸರಿಯಾಗಿ ಹೋಗಿ ಈ ಕಡೆ ಬಾರಲ್ಲಿ. ಎಲ್ಲಿ ಇಟ್ಟಿದ್ದೆ? ದೇವ್ರೆ, ಇಲ್ಲೇ ಇಟ್ಟಿದ್ದೆ. ಕಸ್ತೂರಿ, ಸರಿಯಾಗಿ ಮಿಕ್ಸ್ ಮಾಡ್ಕೊ.
ದುಡ್ಡು ಇಲ್ಲೇ ಇಟ್ಟಿದ್ಯಾ ಅಥವಾ ಬೇರೆ ಎಲ್ಲಾದ್ರೂ ಇಟ್ಟಿದ್ಯಾ? ಅಯ್ಯೋ ನನಗ್ ಚೆನ್ನಾಗಿ ನೆನಪಿದೆ ಶಾಂತಿ, ನಾನ್ ದುಡ್ಡು ಇಲ್ಲೇ ಇಟ್ಟಿದ್ದೆ. ಹಾಳಾದ ಮುರ್ಕಲ್ ತಿಂಡಿ ತಿಂದು ದುಡ್ಡು ಎಲ್ಲಿ ಇಟ್ಬಿಟ್ಯೋ ನಿನ್ಗಂತೂ ಮರ್ವಿ ಎಲ್ಲ. ಶಾಂತಿ ಇಲ್ಲೆಲ್ಲ ಇಲ್ಲ ಕಣೆ, ಅಲ್ಲೇ ಇಟ್ಟಿದ್ದೆ ನನ್ ದುಡ್ಡು. ನಿದ್ರೆ ಸರಿ ಈಗ. ಸರಿ, ಮೊದ್ಲು ಮನೆಗ್ ಬಂದಿರೋರ್ನ ಕಳಿಸ್ಬಿಟ್ಟು ಆಮೇಲೆ ಹುಡ್ಕಣ ಬಾ. ಹೋಗಿ ಹೋಗಿ ಇವಳು ಕೊಟ್ನಲ್ಲ. ಅದು ನಾನು ಬ್ಯಾಂಕ್ ಇಂದ ದುಡ್ಡು ಡ್ರಾ ಮಾಡ್ಕೊಂಬಂದ್ ಇಲ್ಲಿ ಇಟ್ಟಿದ್ದೆ. ಪಾಪ ಇವಳಿಗೆ ಏನೋ ಎಮರ್ಜೆನ್ಸಿ ಅಂತ ಅದನ್ನ ಖರ್ಚು ಮಾಡ್ಕೊಂಡ್ಬಿಟ್ಟಿದ್ದಾಳೆ ಪಾಪ. ನೀವೊಂದ್ ಕೆಲ್ಸ ಮಾಡಿ, ನಾಳೆ ರತಿ ಕ್ಲಾಸಿಗೆ ಬರ್ಬೇಕಾದ್ರೆ ಈ ಸೀರೆನ್ ಕೊಟ್ ಕಳ್ಸಿ, ನಾನು ದುಡ್ಡು ಕೊಡ್ತೀನಿ ಅವಳಿಗೆ. ಪರವಾಗಿಲ್ಲ, ಸೀರೆ ಇಲ್ಲೇ ಇರ್ಲಿ ಬಿಡಿ. ಅಯ್ಯೋ ಬೇಡ ಬೇಡ ಬೇಡ, ನೋಡಿ ನಾನು ತುಂಬಾ ಸ್ಟ್ರಿಕ್ಟ್ ಆಗ್ಲೇ ಹೇಳಿದ್ನಲ್ಲ, ನಾನು ದುಡ್ಡು ಕೊಟ್ಟೆ ಸೀರೆ ತಗೋತೀನಿ, ಸರಿನಾ? ಒಂದ್ ಕೆಲ್ಸ ಮಾಡಿ, ಈಗೆಲ್ಲ ಇದನ್ನೆಲ್ಲ ಎತ್ಕೊಂಡು ಜೋಪಾನ ಬಿಸ್ಕೊಳ್ಳಿ. ಮಳೆ ಬರೋ ತರ ಇದೆ. ಪ್ರತಿ ನೀನು ಸ್ಟೂಡೆಂಟ್ಸ್ಗೆಲ್ಲ ಮನೆಗೆ ಹೋಗಕ್ ಹೇಳು. ಹಾಗೆ ನಿಮ್ಮ ಅಮ್ಮನೂ ಕರ್ಕೊಂಡು ಹೋಗಮ್ಮ. ಒಂದ್ ಜೋಪಾನ, ಮಳೆ ಬರುತ್ತಾ, ನೀನು ಹೊರಟ್ಬಿಡು. ಲೇ ಶಾಂತಿ, ನಾನ್ ಯಾಕೆ ನಿನ್ ದುಡ್ಡು ಖರ್ಚು ಮಾಡ್ಕೋತೀನಿ? ಅವರೆಲ್ಲ ಏನ್ ತಿಳ್ಕೊತಾರೆ ಹೇಳು? ನೀನೇ ಹೇಳಿ. ಅಲ್ಲ, ನೀನು ಮನೇಲಿ ಇಟ್ಟು ದುಡ್ಡು ಕಾಣ್ತಿಲ್ಲ ಅಂದ್ರೆ ಏನ್ ಅರ್ಥ? ಏನ್ ಅರ್ಥ ಅಂದ್ರೆ ನಾನು ಆ ದುಡ್ಡು ತಗೊಂಡು ಖರ್ಚು ಮಾಡಿದೀನಿ ಅಂತ ಅರ್ಥನಾ? ಸರಿ ಬಾ, ಗೂಳಿ ತರ ಗುಟ್ಟ ಹಾಕ್ಬೇಡ. ಇನ್ನೊಂದ್ಸಲ ಹುಡ್ಕಣ ನಡಿ. ಓ ದೇವ್ರೆ, ಕರಲ್ಲ. ನೋಡು, ಶರ್ಟ್ ಅಂಗಡಿಗೆ ಹೋಗ್ಬಿಟ್ಟು ನಿನಗೆ ಏನೆಲ್ಲ ಬೇಕು ಎಲ್ಲ ತಂದ್ಕೊಡ್ತೀನಿ. ನೀನು ಅನ್ನ, ದೋಸೆ, ಇಡ್ಲಿ ಇದೆಲ್ಲ ತಿನ್ಬೇಡ. ಬರೀ ಕುರ್ಕಲ್ ತಿಟ್ಟಿದೆ ತಿನ್ಕೊಂಡಿರು. ಆದ್ರೆ ದುಡ್ಡು ಎಲ್ಲಿಟ್ಟಿದೆ ಅಂತ ಮಾತ್ರ ಸರಿಯಾಗಿ ನೆನ್ಪು ಮಾಡ್ಕೊ. ಅಯ್ಯೋ ಕರ್ಮವೇ, ನಾನು ಅಲ್ಲೇ ಇಟ್ಟಿದ್ದೆ ಕಣೆ, ನನ್ ನೆನ್ಪಿದೆ ಚೆನ್ನಾಗಿ. ಕಾಣ್ತಿಲ್ವಲ್ಲೇ? ಇನ್ನೊಂದ್ಸಲ ಹುಡ್ಕು ಹುಡ್ಕು. ಹಲೋ, ನಿನ್ ದುಡ್ಡು ಒಡವೆ ಎಲ್ಲ ಇದೆಯಾ ನೋಡು ಒಂದ್ಸಲ. ಶಾಂತಿ, ನೋಡು ನನ್ ಒಡವೆ, ನೋಡು ನನ್ ಒಡವೆ ಎಲ್ಲ ಇದೆ. ದುಡ್ಡು ನೋಡ್ತೀವಿ. ಶಾಂತಿ ನೋಡು, ದುಡ್ಡು, ನಮ್ ದುಡ್ಡು ಎಲ್ಲ ಇದೆ ಕಣೆ. ಅಲ್ಲ, ನಿನ್ನ ಒಡವೆ ನಿನ್ ದುಡ್ಡೆಲ್ಲ ಇಟ್ಟ ಕಡೆನೇ ಇದೆ. ಆದ್ರೆ ನನ್ ದುಡ್ಡು ಮಾತ್ರ ಕಾಣ್ತಿಲ್ವಲ್ಲ ಕಸ್ತೂರಿ. ಹೇಗೆ ಸಾಧ್ಯ ಅದು? ಅಲ್ಲ, ಇದನ್ನೆಲ್ಲ ಬಿಟ್ಬಿಟ್ಟು ಅದನ್ನ ಎತ್ಕೊಂಡು ಹೋಗ್ತಾರ ಯಾರಾದ್ರು? ಅದೇ ಗೊತ್ತಾಗ್ತಿಲ್ಲ ಕಣೆ ನನ್ಗೆ. ಬೆಳಗ್ಗೆಯಿಂದ ನನ್ ಸ್ಟೂಡೆಂಟ್ಸ್ ಯಾರು ಈ ಕಡೆ ಬರ್ಲಿಲ್ಲ. ಈ ಮನೆಯಲ್ಲಿ ನಾನು ನೀನು ಬಿಟ್ರೆ ಯಾರು ಇಲ್ಲ. ಮತ್ತೆಲ್ಲಾಯ್ತು ದುಡ್ಡು? ಅದಕ್ಕೆ ತಿಳಿದವ್ರು ಹೇಳೋದು, ತಪ್ಪು ದಾರಿಯಲ್ಲಿ ಬಂದು ದುಡ್ಡು ಕೈಯಲ್ಲಿ ನಿಲ್ಲಲ್ಲ ಅಂತ. ಬಚ್ಚಲ್ ಮನೇನ ಬಂದ್ಬಿಟ್ಲು ದೊಡ್ಡದಾಗ ಹೇಳಕ್ಕೆ. ಕಷ್ಟಪಟ್ಟು ಇಸ್ಕೊಂಡಿದ್ದೀನಿ ಅದನ್ನ. ನಾನ್ ಹೇಳ್ತಾ ಇರೋದು ಸತ್ಯ ಕಣೆ ಶಾಂತಿ. ಪಾಪ ಅವರು ಅದೆಲ್ಲಿದ್ದ ದುಡ್ಡು ತಂದಿದ್ರು, ಅದೆಷ್ಟು ಗೋಳಾಡಿದ್ರು. ಅವ್ರನ್ನ ಅಯ್ಯೋ ಅನ್ಸತ್ ತಗೊಂಡಿದ್ ದುಡ್ಡು ಉಳಿಯುತ್ತೇನೆ ಶಾಂತಿ? ಯಾರಿಗೂ ಗೊತ್ತಾಗ್ದೇನೆ ನಿನ್ ಕೈಗ್ ಬಂದ್ ದುಡ್ಡು ಯಾರಿಗೂ ಗೊತ್ತಾಗ್ದೇನೆ ಹೊರಟೋಗ್ಬಿಡ್ತು. ಸೂರಿ, ಏನೇ ಬಾರೇಲಿ. ಯಾಕೆ? ನೀನ ಈ ರೂಮಿಗೆ ಬಂದಿದ್ಲು ತಾನೆ? ಹಾ ಬಂದಿದ್ಲು. ಈ ಬಟ್ಟೆನೆಲ್ಲ ಅವಳೆ ತಾನೆ ಮರ್ಚಿಟ್ಟಿದ್ದು? ಹೌದು. ಹಾಗಾದ್ರೆ ನನ್ ದುಡ್ಡನ್ನ ಅವಳೆ ತಗೊಂಡೋಗಿರೋದು. ಶಾಂತಿ, ಏನ್ ಹೇಳ್ತಿದೀಯ ನೀನು? ವೀಣಾ ಅಂತ ಹುಡುಗಿ ಅಲ್ಲ ಕಣೆ. ಅದು ಅದೇ ಅವಳು ನಿನ್ ಸೊಸೆ. ಸೊಸೆ ಕಿಸೆ ಅಂದ್ರೆ ನಾಲ್ಗೆ ಸೀಳ್ಬಿಡ್ತೀನಿ ಅಷ್ಟೇ. ಈಗ ಸೊಸೆ ಅಂತೆ ಸೊಸೆ. ಅವಳು ಕಳ್ರು ಕುಗ್ದ ಮಗಳು. ದೊಡ್ಡ ಗ್ಯಾಂಗು ಕಡೆ ಅವ್ರ ಮನೆಯವರು. ಕಳ್ರ ಸಂತೆ ಅವ್ರ ಮನೆ. ಶಾಂತಿ, ಬೇಡ ಕಣೆ, ಅನ್ಯಾಯವಾಗಿ ಆ ಹುಡುಗಿ ಮೇಲೆ ಅಪರಾಧ ಹೊರಿಸ್ಬೇಡ ಕಣೆ. ಅದು ಅಲ್ದೆ ಅವಳಿಗೆ ನಾವಿಲ್ಲಿ ದುಡ್ಡು ಇಟ್ಟಿರೋದು ಗೊತ್ತೇ ಇಲ್ಲ ಕಣೆ. ಎಲ್ಲ ಗೊತ್ತಿದೆ ಕಣೆ. ಅವಳು ಕೊಟ್ಟಿರೋ ದುಡ್ಡು ತಾನೇ ಇದು ಅನ್ನೋ ಅಹಂಕಾರ ಅವಳಿಗೆ. ಅದಕ್ಕೆ ಅದನ್ನ ಎತ್ಕೊಂಡು ಹೋಗಿದ್ದಾಳೆ. ಶಾಂತಿ, ಅವಳಿಗೆ ನಾನೇ ದುಡ್ಡು ಕೊಡಕ್ ಹೋದ್ರು ತಗೊಂಡಿಲ್ಲ ಕಣೆ. ಕಂತೆ ಕೈಗೆ ಸಿಕ್ಕಿದ್ಮೇಲೆ ಚಿಲ್ಲರೆ ಕಾಸಿಗೆ ಯಾರೇ ಆಸೆ ಪಡ್ತಾರೆ? ಅಲ್ಲ ಕಣೆ ಶಾಂತಿ, ನೀ ದುಡ್ಡು ತಗೊಂಡಿರೋ ವಿಷಯ ಸೂರ್ಯನಿಗೆ ಗೊತ್ತಾದ್ರೆ ಅವನು ರಂಗಣ್ಣನ್ಗೆ ಹೇಳ್ದೆ ಸುಮ್ನೆ ಇರ್ತಾನೆ ಹೇಳು? ಹೇಳಿದ್ನಲ್ಲ, ದುಡ್ಡು ಕೈಗೆ ಸಿಗಕ್ ಕಾಯ್ಕೊಂಡಿದ್ದು ಈ ಕೆಲಸ ಮಾಡಿದಾಳೆ ಅಂತ. ನೀನ್ ಈಗ್ಲೇ ಅವಳು ಫೋನ್ ಮಾಡಿ ದುಡ್ಡೆಲ್ಲೇ ಅಂತ ಕೇಳೆ. ಇಲ್ಲ ಶಾಂತಿ, ನಾನ್ ಮೀನಾ ಹತ್ರ ರೀತಿ ಕೇಳಲ್ಲ. ಆ ಹುಡುಗಿ ಅಂತ ಕೆಲಸ ಮಾಡಿರಲ್ಲ. ಓಹೋ, ಹಾಗ? ಸರಿ ಬಿಡು. ಶಾಂತಿ, ಏನ್ ಮಾಡಕ್ ಹೊರಟೆ? ನನ್ನ ದುಡ್ಡು ನನ್ನ ಕೈಗೆ ವಾಪಸ್ ಬರೋದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ. ಹಿತವಾಗಿದೆ, ಆನಂದವಾಗಿದೆ ಕಣ ಸೂರ್ಯ. ಆದ್ರೆ ಎಷ್ಟು ಹೊತ್ತು ಅಂತ ಹೆಂಗೆ ಸೇವೆ ಮಾಡ್ತಿಕ್ಕಂದ? ನನ್ನ ಕಾಲ್ ನೋವು ಸರಿ ಮಾಡಕ್ ಹೋಗಿ ನಿನ್ ಕೈ ನೋವು ಬರ್ಸ್ಕೋತೀಯ ಅಷ್ಟೇ. ಶುರುನಲ್ಲೇ ಹೇಳೋದಲ್ಲ, ಹಿತವಾಗಿದೆ ಆನಂದವಾಗಿದೆ ಅಂತ. ಸುಮ್ಮನೆ ಹಂಗೆ ಆನಂದ ಪಡು ಸಾಕು. ಹಂಗೇನಾದ್ರೂ ನಿನ್ ನಿಜವೂ ಆನಂದ ಆಗ್ತಾ ಇದ್ರೆ ನಾನು ಎಷ್ಟೊತ್ತು ಬೇಕಾದ್ರೂ ಓದ್ತೀನಿ. ನೀನ್ ಸುಮ್ಮನೆ ಯಾರಪ್ಪ ನೀನು. ರೀ, ಇವತ್ ಟ್ರಿಪ್ಪೇ ಹೋದ್ರು ಇಲ್ವಾ? ಆ ಫೋನ್ ಅನ್ನ 1 hour ನೋಡಿ ಹಂಗೆ ಕಣ್ಣೆಲ್ಲ ಕವರ್ಕೊಂಡ್ಬಿಟ್ವು.
ಯಾವ್ದು ಟ್ರಿಪ್ ಬಂದಿಲ್ಲ ಕಣೆ. ಮಾವ ಊಟ ಆಯ್ತಾ? ರೀ ನಿಮ್ದು? ಇನ್ನೂ ಇಲ್ಲಮ್ಮ, ಮಾಡ್ಬೇಕು. ಅಲ್ಲ ನೀನ್ ಯಾಕೆ ಲೇಟು? ಒಂದ್ ಚೌಟ್ರಿಲಿ ಆರ್ಡರ್ ತಗೊಳಕ್ ಹೋಗಿದ್ದೆ. ಓಹೋ ಆಯ್ತು. ಒಪ್ಕೊಂಡಿದೀನಿ. 1,25,000ಕ್ಕೆ. ಏಯ್ ದಡ್ಡಿ ಕಣೆ ನೀನು. ಆ ದುಡ್ಡಲ್ಲಿ ನಾವ್ ಏನ್ ಮಾಡಕ್ಕಾಗತ್ತೇಳು? ರೀ ನಾವಿನ್ನೂ ಹೊಸೊಬ್ರು, ತುಂಬಾ ಮಾರ್ಜಿನ್ ಇಟ್ಕೊಂಡ್ರೆ ಏನು ಮಾಡೋದಕ್ಕಾಗಲ್ಲ. ಇದ್ರಲ್ಲಿ 25,000 ಲಾಭ ಬರತ್ತಷ್ಟೇ. ಹಂಗ ಮಂಡಿಲೆ ಹಂಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಟ್ಟಿದ್ದೆ ಬಿಡು. ಫೀಸ್ ಕಟ್ಟಕ್ಕಾಗ್ದೇನೆ ಅರ್ಧದಲ್ಲಿ ವಿದ್ಯಾಭ್ಯಾಸ ನಿಲ್ಲಿಸ್ದಳು ಕಣ ಇವಳು. ಪಾಪ ಓದಕ್ಕೆ ಬರೆಯಕ್ಕೆ ಬರದೆ ಅಲ್ಲ ಅದು. ಸ್ಕೂಲು ಕಾಲೇಜಲ್ಲಿ ಓದೋವರೆಗೂ ಕ್ಲಾಸಲ್ಲಿ ಇವಳೇ ಫಸ್ಟ್ ಬರ್ತಾ ಇದ್ಲು ಯಾವಾಗ್ಲೂ. ಹೌದು, ನಾನು ಫಸ್ಟ್ ತಾನೇ ಬರ್ತಾ ಇದ್ದಿದ್ದು. ಯಾವ ಆಂಗಲ್ ಇಂದು? ಹಿಂದ್ ಮುಂದಾಗಿ. ಅಷ್ಟೇ ಕರೆಕ್ಟ್ ಆಗಿರದೆ ಬಿಡು. ಏಯ್ ಮೀನಾ, ಹಾ ಇವಾಗ ಬಂಡವಾಳದ ಗತಿ ಏನು ಮತ್ತೆ? ಏನಾದ್ರೂ ಮಾಡ್ಬೇಕು ರೀ. ಬಂಡವಾಳ ಆಗ್ತಾ ಲಾಭ ಪಡೆಯೋದಕ್ಕಾಗಲ್ಲ. ದುಡ್ಡಿಗೆ ವ್ಯವಸ್ಥೆ ಮಾಡ್ಕೊಂಡಿದೀನಿ ನಾನು. ಏನೇ ಎಲ್ಲೆಲ್ಲೋ ಓಡಾಡ್ತಿದ್ಯಾ ನೀನು? ಏನ್ ಸಮಾಚಾರ? ಅದು ಮತ್ತೆ ಸ್ವಲ್ಪ ಕೆಲ್ಸ ಇತ್ತು. ಅಲ್ಲ ಕಡೆ, ನೀನ್ ಅಷ್ಟೊಂದ್ ಬ್ಯುಸಿ ಆಗ್ಬಿಟ್ರೆ ಮನೆ ಕೆಲ್ಸ ಎಲ್ಲ ಯಾರ್ ಮಾಡೋದು? ಸರಿ ಹೋಗೊಂದ್ ಲೋಟ ಕಾಫಿ ಮಾಡ್ಕೊಂಬ ಹೋಗ್. ಇನ್ನು ಪಾಪ ಈಗ ತಾನೇ ಬರ್ತಾ ಇರೋದು. ಹೋಗು, ರೋಹಿಣಿ ವರ್ಷ ಕೇಳ್ಬಿಟ್ಟು ಮಾಡಿಸ್ಕೊಳಮ್ಮ. ಬೇಡ ಬಿಡಿ ಮಾವ, ನಾನೇ ಹೋಗಿ ತಗೊಂಡ್ ಬರ್ತೀವಿ. ಶಾಂತಿ ಮಿಸ್ ಕಾಲ್ ಯಾಕೆ ಕೊಡ್ತಿದ್ದಾಳೆ? ಈಗ ತಾನೇ ಮನೆಯಿಂದ ಹೊಟ್ಲಲ್ಲ, ಮಿಸ್ ಆಗಿ ಬಂದಿರ್ಬೋದಾ? ಇಲ್ಲ ಯಾವ್ದಕ್ಕೂ ಫೋನ್ ಮಾಡೇ ಬಿಡ್ತೀನಿ. ಇಲ್ಲ ಅಂದ್ರೆ ಅರ್ಧ ದಿನ ಜಗಳ ಮಾಡ್ತಾಳೆ ಅವ್ರು. ಯಾರೋ ಕಾಲ್ ಮಾಡ್ತಾ ಇದಾರಲ್ಲ. ಏನೇ ಕಸ್ತೂರಿ, ಏನ್ ಸಮಾಚಾರ? ಏನು ಅಂತ ನನ್ನನ್ನೇ ಕೇಳ್ತೀಯಲ್ಲೇ? ಮಿಸ್ ಕಾಲ್ ಕೊಟ್ಟಿದ್ ನೀನ್ ತಾನೇ, ನೀನೇ ಹೇಳು. ಅಯ್ಯೋ ಅಯ್ಯೋ ಅಯ್ಯೋ, ಏನೇ ಹೇಳ್ತಿದ್ಯಾ? ನಿಮ್ ಮನೇಲಿ ಇಟ್ಟಿದ್ 2 ಲಕ್ಷ ರೂಪಾಯಿ ಕಾಣ್ತಿಲ್ವಾ? ಬಟ್ಟೆ ಹೊಡೆದಿಲ್ಲ ಇದೆ, ಅದೇ ದುಡ್ಡು ಮಾತ್ರ ಇಲ್ವಾ? ಏ ಕಸ್ತೂರಿ, ಅದ್ ಎಲ್ಲೇ ಹೋಗುತ್ತೆ, ಸರಿಯಾಗಿ ಹುಡುಕ್ ನೋಡು, ಸಿಗುತ್ತೆ. ಅಯ್ಯಯ್ಯೋ, ಇದೇನಿದು ಇಷ್ಟು ಬೇಗ ವಿಷಯ ಹೊರಗ್ ಬಂದಿದೆ? ಅಯ್ಯೋ ಪಾಪ ಕಡೆ, ಹಾಗೆಲ್ಲ ಮಾತಾಡಬಾರ್ದು. ಅಯ್ಯೋ, ನಾನೇನು ಮಾತಾಡ್ತಿಲ್ಲ ಕಣೆ. ಅಯ್ಯಯ್ಯೋ, ಹೌದಾ? ಮೀನಾ ಹೂ ಕೊಡಕ್ ಬಂದಿದ್ದ ಅಲ್ಲಿಗೆ? ಏನಂತೆ? ಒಣಗಾಕಿದ್ ಬಟ್ಟೆನ ಮಾಡಿದ್ದ ತಗೊಂಡು ಅದೇ ರೂಮಲ್ಲಿ ಇಟ್ಯಾ? ಅಯ್ಯೋ ಅಯ್ಯೋ ಅಯ್ಯೋ, ಮನೆಯವರಿಂದ ನಿನ್ ಹತ್ರನು ನಾನ್ ತಲೆ ಎತ್ಕೊಂಡು ಓಡಾಡಕ್ ಆಗ್ತಿಲ್ವಲ್ಲ ಕಸ್ತೂರಿ. ಇದೆಲ್ಲ ಜಾಸ್ತಿ ಆಯ್ತು ಸಕ್ರದು. ಶಾಂತಿ, ಏನ್ ಬಂದ್ ಹೋಗಿದ್ಯಾ ನಿನ್ಗೆ? ಏನ್ ಮಾತಾಡ್ತಾ ಇದ್ಯಾ ನೀನು? ಅಯ್ಯೋ ನಾವಲ್ಲ ರೀ, ಕಸ್ತೂರಿ ಕಸ್ತೂರಿ ಹೇಳ್ತಾ ಇರೋದು. ನಾನ್ ಕೇಳಿಸ್ಕೊತಾ ಇದ್ದೀನಿ ಅಷ್ಟೇ. ಹೇಳು ಕಸ್ತೂರಿ ನೀನು. ಏನು? ಅಯ್ಯೋ ಪಾಪ, ನಿನ್ ಮಗ ಕೊಟ್ಟ ದುಡ್ಡನ್ನ ನೀನ್ ಸ್ವಲ್ಪನೇ ಕೂಡಿಟ್ಟಿದ್ಯಾ? ಅಬ್ಬಾ, ಸತ್ಯ ಕತೆ ಪೂರ್ತಿ ಮೀನಾ ಮೇಲ್ ಪ್ಲೇ ಆಗ್ತಿದೆ. ನಾನ್ ಬಚಾವು. ಓಹೋ, ಇಡೀ ಫ್ಯಾಮಿಲಿ ಅವರು ಕಳ್ರು ಅಂತ ಹೇಳ್ತಿದ್ಯಾ ನೀನು? ಕರೆಕ್ಟ್ ಕಣೆ. ಫೋನ್ ಕೊಡ, ನಂದು ಫೋನ್ ಕೊಡು ಅಂದೆ. ಇನ್ನೊಂದು ಸರಿ ಅಲ್ಲ ಆಂಟಿ, ಏನ್ ನೀವು ಬಾಯಿ ಬಂದು ಮಾತಾಡ್ತಾ ಇದ್ದೀರಾ? ಮೈನ ದಾಳಿದ್ಯಾ ನಿಮ್ಗೆ? ಫೋನ್ ಕೊಡು. ಬಾಯಿ ಬಂದು ಆಡಿಕೋ. ಹೊಟ್ಟೆ ಅನ್ನ ತಿಂತೀಯೋ ಏನ್ ತಿಂತೀಯೋ ಅನ್ಸುತ್ತಿ? ಆಂಟಿ, ಈಗ ಅದೆಲ್ಲ ಮಾತು ಬೇಡ. ನಾನು ಇವಾಗಲೇ ನಿಮ್ ಮನೆಗೆ ಬರ್ತಾ ಇದೀನಿ. ಯಾಕಪ್ಪ? ಏನ್ ಯಾಕಪ್ಪ? ಇವಾಗ್ಲೇ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡೋಣ. ಅದ್ ಏನಾಗೋತ್ತೋ ಆಗೋಗ್ಲಿ. ಹಾಗೆ ಬೇಡ, ದುಡ್ಡು ಯಾರು ತಗೊಂಡಿದ್ದಾರೆ ಇವತ್ತೇ ನಿರ್ಧಾರ ಆಗ್ಬಿಡ್ಬೇಕು. ಅಯ್ಯೋ, ಇವನೇನು ಪೊಲೀಸ್ ಅಂತೆಲ್ಲ ಮಾತಾಡ್ತಿದ್ದಾನೆ. ಬಾಯ್ ಮುಚ್ಕೊಂಡು ಇರಕ್ ಆಗದೇ ಇಲ್ವೇನೋ ಇವ್ನಿಗೆ. ನಾನು ಬರ್ತಾ ಇದೀನಿ ಅಂತ ಹೇಳಿದ್ನಲ್ಲ, ಇಡೀ ಫೋನು ಕೊಡಲಿ. ಅಯ್ಯೋ 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 ಅಯ್ಯೋ, ಇವಳ ಮನೆಯವ್ರಿಂದ ನನ್ಗೆಲ್ಲೂ ತಲೆ ಎತ್ಕೊಂಡು ತಿರ್ಗಕ್ಕಾಗ್ತಿಲ್ಲ, ಮರ್ಯಾದೆನೇ ಇಲ್ಲ. ಅಲ್ಲ, 2 ಸೊಸೆ ದೊಡ್ಡ ಮನೆಯವರು ಅಂತ ಸಂತೋಷ ಪಡ್ಲಾ, ಅಥವಾ ಇವಳಿಂದ ನನ್ನ ಮರ್ಯಾದೆ ಎಲ್ಲ ಹೋಗ್ತಿದೆ ಅಂತ ಕೋರಿಗ್ಲು? ನನಗೊಂದು ಗೊತ್ತಾಗ್ತಿಲ್ಲಪ್ಪ. ಅಯ್ಯಯ್ಯೋ, ಏನಂತೆ ನೀವು ಒಂಚೂರು ಮಾನವೀಯತೆ ಅನ್ನೋದೇ ಇಲ್ವಾ? ನಿಮ್ ಮನೆ ಸೊಸೆನ ಇಷ್ಟು ಕೇವಲವಾಗಿ ನೋಡ್ತಿದ್ದೀರಲ್ಲ. ನಾನು ಅಯ್ಯೋ ರವಿ, ನಾನೇನು ಮಾತೇ ಆಡಿಲ್ವಲ್ಲಮ್ಮ. ದಿಸ್ ಇಸ್ ಜಸ್ಟ್ ಡಿಸ್ಗಸ್ಟಿಂಗ್. ಇಡೀ ಪ್ರಪಂಚದಲ್ಲಿ ನಿಮ್ಮಂತ ಹೆಣ್ಣನ್ನ ನಾನು ನೋಡೇ ಇಲ್ಲ. ತುಚ್ಛ ಲಾಭಾದ್ನೆ ಹಾಕ್ತಿರಲ್ಲ, ನಿಮಗ್ ನಾಚಿಕೆ ಆಗಲ್ವೇನ್ರಿ? ನೀನು ಎಷ್ಟು ಊಸ್ಕೋತೀಯ ಎಲ್ಲ ಕೈಲುವೆ? ನಾಚಿಕೆನೇ ಆಗಲ್ವೇ ನಿಮ್ಗೆ? ಅದೆಂತ ಜನ್ಮನೇ ನಿಂದು? ಅಯ್ಯೋ ರೀ, ನಾನೇನು ಹೇಳ್ತಿಲ್ಲ ಕಣ್ರಿ, ಎಂತ ಕಸ್ತೂರಿನೇ ಹೇಳ್ತಿರೋದು. ಇವ್ರದೇನ್ ಕಂಡ್ರೆ ಫ್ಯಾಮಿಲಿ ಅಲ್ವಾ ಹೇಳಿ? ತಮ್ದೇನು? ನೀನು ನಿನ್ನ ಮಗ ಇಬ್ರು ಸೇರ್ಕೊಂಡು ಮೀನಾ ಒಡವೆನ ಅದ್ ಹೆಂಗ ಕದ್ರಿ? ನೀವು ಕದ್ದಿದ್ ಮಾತ್ರ ಕಳ್ತನ ಅಲ್ಲ, ತಮ್ಮ ಕದ್ದಿದ್ ಮಾತ್ರ
ಇಡೀ ಫ್ಯಾಮಿಲಿನೇ ಕಳ್ತನ ಫ್ಯಾಮಿಲಿ ಅಂತ ಹೇಳ್ತೀಯ ನೀನು. ನಾನು ಯದ್ವಾತ್ ಅದು ನಡ್ಕೋಬಾರ್ದು, ನಮ್ಮಪ್ಪನ ಮನ್ಸಿಗೆ ನೋವಾಗತ್ತೆ ಅಂತ ತಡ್ಕೊಂಡು ಸೈಲೆಂಟ್ ಆಗಿದ್ದೆ. ಆಗಲ್ಲ, ಇನ್ನ ಆಗಲ್ಲ. ನಮ್ಮ ಮನೆಯಲ್ಲಿ ಇಬ್ರು ಕಳ್ರಿದ್ದಾರೆ. ಅದು ನಮ್ಮ ಸಕ್ಕರೆ ಮತ್ತೆ ಅವ್ರ ಹೊಟ್ಟೆ ಹುಟ್ಟಿರೋ ಈ ತೆಂಗಿ ಅಂತ ಇಡೀ ಊರೆಲ್ಲ ಸಾರ್ಕೊಂಡ್ ಬಂದ್ಬಿಡ್ತೀನಿ. ರೋಡಲ್ಲಿ ಎನ್ನೇ ಕಳ್ತನ ಆದ್ರೂ ಮನೆ ಮುಂದೆ ಬಂದು ನಿಂತ್ಕೊಂಡು ನಿಮ್ಮನ್ನೇ ಕಳ್ಳಿ ಕಳ್ಳ ಅಂತ ಹೇಳಂಗ್ ಮಾಡ್ತೀನಿ ನಾನು. ಹೆತ್ತ ತಾಯಿನೇ ಕಳ್ಳಿ ಅಂತಿದ್ಯಲ್ಲ ನೀನು? ಮಾಡಿಲ್ವ ಕಳ್ತನನ ಅನಿಸ್ಕೊಳ್ಳೇ ಅನಿಸ್ಕೋ. ಏನೂ ಕಾರಣ ಇಲ್ಲದೆ ಈ ಮಗು ಮೇಲೆ ಆಪಾದನೆ ಹೊರಿಸ್ಬೋದು. ಎಲ್ಲಾ ಸಾಕ್ಷಿಗಳಿತ್ತು ನೀನು ನಿನ್ನ ಮಗ ಕಳ್ಳಿ ಅಲ್ಲ ಅಲ್ವಾ? ಹೇಳ್ತೀನಿ ಕೇಳು ಶಾಂತಿ, ನೀನು ಸೂರ್ಯ ಮೀನನ್ನ ಮನೆಯಿಂದ ಹೊರಗೆ ಕಳ್ಸಕ್ಕೆ ಎಷ್ಟು ಬೇಕಾದ್ರೂ ಸಂಚು ಮಾಡ್ಕೋ. ಆದ್ರೆ ನಾನ್ ಮಾತ್ರ ಅವ್ರನ್ನ ಮನೆಯಿಂದ ಹೊರಗೆ ಕಳ್ಸಲ್ಲ ಕಣೆ. ನಾನು ಬದುಕಿರೋವರೆಗೂ ಇವರು ಈ ಮನೇಲೇ ಇರ್ತಾರೆ. ಹಾಗೊಂದು ವೇಳೆ ಇವರು ಮನೆ ಬಿಟ್ಟು ಹೋಗ್ತಾರೆ ಅಂದ್ರೆ ಅದು ನಾನ್ ಸತ್ತ ಮೇಲೆ ಮಾತ್ರ. ಯಾಕ್ರಿ ಹಿಂಗೆಲ್ಲ ಮಾತಾಡ್ತಾಯಿ? ಸದರ ಮೇಲೆ ನಾಟಕದವ್ರ ತರ ಆಡ್ತಾಳೆ. ನೀನು ಕೆಟ್ಟ ತಾಯಿ ಅನ್ನೋದು ನನಗೆ ಗೊತ್ತಿತ್ತು, ಕೆಟ್ಟ ಹೆಂಡತಿ ಜಗಜ್ಜಾಹಿರ ಅದು ಗೊತ್ತು. ಆದ್ರೆ ಇಡೀ ಹೆಣ್ಣಿನ ಕುಲಕ್ಕೆ ಕಳಂಕ ತರುವಂತ ನೀಚ ಹೆಂಗ್ಸು ಅಂತ ನನಗೆ ಗೊತ್ತಿರಲಿಲ್ಲ. ಅಯ್ಯೋ ರೀ, ನೀವ್ ತಪ್ಪು ತಿಳ್ಕೊಂಡಿದ್ದೀರಾ. ಇದೆಲ್ಲ ನಾನ್ ಹೇಳ್ತಿಲ್ಲ ರೀ, ಕಸ್ತೂರಿ ಹೇಳ್ತಿರೋದು. ಅಯ್ಯೋ, ಕಸ್ತೂರಿ ಏನ್ ಹೇಳಿದ್ದು ಅದನ್ನ ನಾನ್ ನಿಮ್ಮ ಹತ್ರ ಹೇಳ್ತಿರೋದು ಅಷ್ಟೇ. ಯಥಾ ಸ್ನೇಹ ತಥಾ ಸ್ನೇಹಿತೆ. ಆ ಹೆಂಗಸಿನ ಮೇಲೆ ಅಲ್ಪ ಸ್ವಲ್ಪ ಗೌರವ ಆಯ್ತು, ಅದನ್ನು ಹಾಳು ಮಾಡಾಕಿದ್ಯಾ? ಶಕನ್ ಕರಿಯಪ್ಪ, ಯಾಕೋ? ಅದೇನು ಅಂತ ಬೇಗ ಹೇಳಯ್ಯ. ಕಸ್ತೂರಿ ಆಂಟಿ ಮನೆಗೆ ಹೋಗಿದ್ದೆ, ಕಳ್ಳ ಯಾರು ಅಂತ ಗೊತ್ತಾಯ್ತು. ಯಾರು ಕಳ್ತನ ಮಾಡಿದ್ದು? ಹೇಳು, ಕಳ್ತನ ಮಾಡಿದ್ ಯಾರು ಅಂತ? ಆ ದುಡ್ಡನ್ನ ಕದ್ದಿದ್ದು ಮೀನಾನೇ. I need you to hear me out. What's that behind you? He saved my life. Move out of the way. We'll deal with you back home. He's not one of them, please. Abby, move. God damn it, he's just a kid! You have 3 seconds to get away from that scar. 1. You really gonna shoot me? 2. I'm not fucking moving. No! What the fuck? Look, we need to move. She's gone. Oh my God, she's gone. Come on. Those were your fucking people. You're my people. Listen to me. We're gonna have to fight to get out of this, okay? And then I need you to show us to those boats. We don't let anybody stop us. Yeah? Okay. Okay. Follow me. Abby!
Downed one. Did you find her? She's here with that Scar kid. You still with me? Yeah. Let's get to the exit. Hold on a sec. I'll keep eyes. Cover me. Yeah. I got it. Go. Abby. You killed those wolves. Doesn't matter. We're getting off this island. Which way? There's a radio station up ahead. How far is this Haven place from here? Still got a ways to go. Lev, get the ladder for me.
here. Through here. Oh my god. Is that Haven? Yeah. What's left of it. Lev, where are the boats? On the docks. Past the fires. Then we better get down there before they're all gone, right? Yes. We're not dying on this island. I know. Let's get down there. Where do we go? Follow the stone bridges. Follow me.